ಗ್ರಾಮದಿಂದ ಗವಿಮಠಕ್ಕೆ ದವಸ ಧಾನ್ಯಗಳ ದೇಣಿಗೆ. ಕನಕಗಿರಿ ತಾಲೂಕಿನ ಸಮೀಪದಲ್ಲಿರುವ ಆದಾಪುರದಿಂದ ಗವಿಮಠಕ್ಕೆ ಜಾತ್ರಾ ಮಹೋತ್ಸವ ಅಂಗವಾಗಿ ಭಕ್ತರಿಂದ ದವಸ ಧಾನ್ಯಗಳನ್ನು ದೇಣಿಗೆ ನೀಡಲಾಯಿತು. ನಂತರ ಮಾತನಾಡಿದ ಬಸವರಾಜ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆದಾಪುರ ಗ್ರಾಮದಿಂದ ಗವಿಮಠ ಜಾತ್ರೆ ಮಹೋತ್ಸವಕ್ಕಾಗಿ ಬಂದ ಭಕ್ತಾದಿಗಳಿಗೆ ಸೇವೆ ಗ್ರಾಮದ ವತಿಯಿಂದ ನೀಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಜೆಗಳು, ಗುರು ಹಿರಿಯರು ಹಾಗೂ ಯುವ ಮುಖಂಡರು ಪಾಲ್ಗೊಂಡಿದ್ದರು. ವರದಿಗಾರ ಗೌತಮ್ ಯಾದವ್. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರು ಕೃಪೆಯಾಗು. ಪ್ರಥಮದಲ್ಲಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಚರಣಕಮಲಗಳಿಗೆ ಅಣಿಮಣಿದು ಆದಾಪುರ ಗ್ರಾಮದಿಂದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆದಾಪುರ ಗ್ರಾಮದಿಂದ ಸುಮಾರು 12,000ಕ್ಕೂ ಹೆಚ್ಚು ರೊಟ್ಟಿಗಳನ್ನು ನಾವು ಇವತ್ತು ಮಹಾದಾಸೋಹಕ್ಕೆ ಸಲ್ಲಿಸತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಹಾಗೆ ನಮ್ಮ ಗ್ರಾಮದ ತಾಯಂದಿರು ಇಷ್ಟು ಅವಿರತವಾಗಿ ಸುಮಾರು 1 ವಾರಗಳ ಪರ್ಯಂತ ತಮ್ಮ ಸ್ವಂತ ಕೈಯಾರೆ ತಟ್ಟಿದ ರೊಟ್ಟಿಗಳಿಂದ
ಇವತ್ತು ಮಹಾದಾಸೋಹಕ್ಕೆ ಸಲ್ಲಿಸತಕ್ಕಂತಹ ಈ ಒಂದು ರೊಟ್ಟಿಗಳು ಅಲ್ಲಿ ಅಕ್ಷಯ ಪಾತ್ರೆಯನ್ನು ತುಂಬಲಿ ಅಂತೇಳಿ ನಾವು ಗ್ರಾಮಸ್ಥರೆಲ್ಲ ಹಾರೈಸ್ತಾ, ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಕೂಡ ಆ ಒಂದು ಗವಿಸಿದ್ದೇಶ್ವರನ ಕೃಪೆ ಮತ್ತು ಇನ್ನೂ ಹೆಚ್ಚು ಹೆಚ್ಚು ರೊಟ್ಟಿಗಳನ್ನು ಮಾಡಲಿಕ್ಕೆ, ಆ ಒಂದು ಗವಿಸಿದ್ದೇಶನ ಸೇವೆಯನ್ನು ಮಾಡಲಿಕ್ಕೆ ನಮ್ಮಲ್ಲಿ ಆರೋಗ್ಯವನ್ನು ಕೊಟ್ಟು ಚೈತನ್ಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಕಾಪಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾವುಗಳೆಲ್ಲ ಆ ಒಂದು ಗವಿಸಿದ್ದೇಶ್ವರನನ್ನು ಪ್ರಾರ್ಥಿಸ್ತಾ ಇದ್ದೀವಿ. ದಕ್ಷಿಣ ಕನ್ನಡದ ಮಹಾಕುಂಭಮೇಳವೆಂದು ಪ್ರಸಿದ್ಧಿಯಾದಂಥ ಶ್ರೀ ಕೊಪ್ಪಳದ ಗವಿಸಿದ್ದ ಅಜ್ಜನವರ ಜಾತ್ರೆಯು ಪ್ರತಿ ವರ್ಷದಿಂದ ವಿಜೃಂಭಣೆಯಿಂದ ನಡೆಯಲಿದ್ದು, ಆದಪುರ ಗ್ರಾಮದ ಮಹಿಳೆಯರು, ಗ್ರಾಮಸ್ಥರು ಎಲ್ಲರೂ, ಹಿರಿಯರು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕುಂಭಮೇಳಕ್ಕೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ರೊಟ್ಟಿಯ ಒಂದು ರೂಪದಲ್ಲಿ ನಾವು ಈಗಾಗಲೇ ಒಂದು 12,000 ರೊಟ್ಟಿಯನ್ನು ಮಹಿಳೆಯರಿಂದ 10 ವರ್ಷದಿಂದನೂ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಆದಾಪುರ ಗ್ರಾಮಸ್ಥರು ಈ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲ ರೀತಿಯಿಂದ ಎಲ್ಲ ಜನಾಂಗದವರು ಒಂದು ಸಹಕರಿಸಿ ಪ್ರತಿ ವರ್ಷನೂ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಿರಿಯರ ಎಲ್ಲರ ಒಂದು ಆಶೀರ್ವಾದದಿಂದ ಕೊಪ್ಪಳ ಗವಿಸಿದ್ದ ತಾತ ಅವರಿಗೆ ನಮ್ಮ ಒಂದು ಆಶೀರ್ವಾದ ಇರಲಿ. ಇದೇ ರೀತಿ ಅವರ ವರ್ಷ ನಮಗೆ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಆದಾಪುರ ಗ್ರಾಮಸ್ಥರ ಒಂದು ಆಶೀರ್ವಾದ ಅಜ್ಜನವರು ನಮಗೆ ನೀಡಲಿ. ದೈವವಿಲ್ಲದ ಧರ್ಮ ಯಾವುದಯ್ಯ ದೈವೇ ಧರ್ಮದ ಮೂಲವೇ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಮಾನವ ಜನಾಂಗ ಒಂದು ದಯವನ್ನು ತೋರಬೇಕು. ದಯವನ್ನು ತೋರೋದ್ರಿಂದ ಧರ್ಮ ಉಳಿತದೆ. ಧರ್ಮವನ್ನು ರಕ್ಷಣೆ ಮಾಡೋದ್ರಿಂದ ನಾವು ಎಲ್ಲ ಒಂದು ಮಾನವ ಜನಾಂಗ ಒಂದು ಸಂಸ್ಕೃತವಾಗಿ ಒಂದು ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತಿದೆ ಎನ್ನುವ ರೀತಿ ಈ ಆದಾಪುರ ಗ್ರಾಮಸ್ಥರ ಮಹಿಳೆಯರಿಗೆ, ಎಲ್ಲ ಹಿರಿಯರಿಗೂ, ಈ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ ಎಲ್ಲ ಒಂದು ಆದಾಪುರ ಗ್ರಾಮಸ್ಥರಿಗೂ ಈ ಮೂಲಕ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಕುಂಭಮೇಳವೆಂದೇ ಪ್ರಖ್ಯಾತಿಯಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯ ಪ್ರಸಾದದ ವ್ಯವಸ್ಥೆಗಾಗಿ ಆದಾಪುರ ಗ್ರಾಮದ ಅಂದರೆ ಕನಕಗಿರಿ ತಾಲೂಕಾ ನವಲಿ ಹೋಬಳಿಯ ಆದಾಪುರ ಗ್ರಾಮದಿಂದ ತಾಯಂದಿರು 12,000 ರೊಟ್ಟಿಯನ್ನು ಜಾತ್ರಾ ದಾಸೋಹಕ್ಕೆ ಕಳಿಸಿರ್ತಾರೆ.